ನಮಸ್ಕಾರ ಸ್ನೇಹಿತರೆ, SIR 2026 BLO ನಾವುಗಳು BLO ಆ್ಯಪ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನು ಫಿಲ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರೊಜನಿ ಮೂಲಕ ಮ್ಯಾಪ್ ಮಾಡಿರ್ತಕ್ಕಂತಹ ಎಲೆಕ್ಟರ್ ಅವರ ಒಂದು EF ಫಾರ್ಮ್ ಅನ್ನು ಯಾವ ರೀತಿ ಫಿಲ್ ಮಾಡಬೇಕು BLO ಆ್ಯಪ್ನಲ್ಲಿ BLO ಅವರು ಅನ್ನೋದನ್ನು ನೋಡೋಣ. BLO ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. SIR ಒಂದು ಬಟನ್ ಅಥವಾ ಮಾಡ್ಯೂಲ್ ಕ್ಲಿಕ್ ಮಾಡಿ, ಲ್ಯಾಂಗ್ವೇಜಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಕ್ಲಿಕ್ ಮಾಡಿ. SIR ಡ್ರಾಫ್ಟ್ 2026 ಪ್ರೀ ಡ್ರಾಫ್ಟ್ ಅಂತ ಬರುತ್ತೆ. ಮೂರನೇ ಆಯ್ಕೆ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅನ್ನುವ ಮೂರನೇ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ಯಾನ್ QR ಕೋಡ್ ಬಟನ್ ಕ್ಲಿಕ್ ಮಾಡಿ. ಫಿಸಿಕಲ್ EF ಫಾರ್ಮ್ ನಲ್ಲಿ ಇರುವ QR ಕೋಡ್ ಮೇಲೆ ಕ್ಯಾಮ್ರಾ ಒಯ್ಯಿರಿ. ಸ್ಕ್ಯಾನ್ ಆಯಿತು. ಎಲೆಕ್ಟರ್ ಡೀಟೇಲ್ಸ್ ಎಲ್ಲ ಫೆಚ್ ಆಯಿತು. ಮೊದಲಿಗೆ ಎಪಿಕ್ ನಂಬರ್ ಬಂತು, ಆಮೇಲೆ ಎಲೆಕ್ಟರ್ ನೇಮ್, ಎಪಿಕ್ ನಂಬರ್, ಪಾರ್ಟ್ಸಿಲಿಯರ್ ನಂಬರ್ ಎಲ್ಲ ಶೋ ಆಗ್ತಾ ಇದೆ. ಫಿಲ್ ಫಾರ್ಮ್ ಮಾರ್ಕ್ ಅನ್ಕರೆಕ್ಟಬಲ್, ವ್ಯೂ ಮೊಬೈಲ್ ನಂಬರ್ ಅಂತ ಇದೆ. ಫಿಲ್ ಫಾರ್ಮ್ ಕ್ಲಿಕ್ ಮಾಡ್ತೇನೆ. ಈಗ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಎನ್ಯುಮರೇಷನ್ ಫಾರ್ಮ್ ಓಪನ್ ಆಯಿತು. ಫಿಸಿಕಲ್ ಫಾರ್ಮ್ನಲ್ಲಿರುವಂತೆ ಈ ಒಂದು ಆನ್ಲೈನ್ ಫಾರ್ಮ್ನಲ್ಲಿ ಕರೆಂಟ್ ಇರೋಲ್ ಡೀಟೇಲ್ಸ್ ಆ್ಯಸ್ ಆಫ್ 2025 ಅಂತ ಈ ಎಲೆಕ್ಟರ್ ಅವರು 2025 ಒಂದು ಮತದಾರ ಪಟ್ಟಿಯಲ್ಲಿರುವಂತೆ ಅವರ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿದೆ. ಪ್ರಾಜಿನಿ ಡೀಟೇಲ್ಸ್ ಕೆಳಗಡೆ ಇದೆ. ಸೊ 2002 ಮತದಾರರ ಪಟ್ಟಿಯಲ್ಲಿ ಇವರನ್ನು ನಾವು ಈಗಾಗಲೇ ಪ್ರಾಜಿನಿ ಮೂಲಕ ಮ್ಯಾಪಿಂಗನ್ನು ಮಾಡಿದ್ದೇವೆ. ಸೊ ಪ್ರಾಜಿನಿ ಡೀಟೇಲ್ ಇಲ್ಲಿ ರೆಡ್ ಕಲರ್ನಲ್ಲಿ, ಇಫ್ ಯು ಡೋಂಟ್ ಅಗ್ರಿ ವಿತ್ ಸರ್ಚ್ ರಿಸಲ್ಟ್ಸ್ ಯು ಮೇ ಸರ್ಚ್ ಯೂಸಿಂಗ್ ಸ್ಟೇಟ್, ಅಸೆಂಬ್ಲಿ, ಕಾನ್ಸ್ಟಿಟ್ಯೂಷನ್ ನಂಬರ್, ಪಾರ್ಟ್, ಸೀರಿಯಲ್ ನಂಬರ್ ಆರ್ ಸರ್ಚ್ ಬೈ ಲೊಕೇಶನ್ ಆರ್ ಫ್ಯಾಮಿಲಿ ಅಂತ ಇದೆ. ನೆಕ್ಸ್ಟ್, ನೇಮ್ ಎಕ್ಸಿಸ್ಟ್ ಇನ್ ಲಾಸ್ಟ್ SIR ಎಲೆಕ್ಟ್ರಲ್ ರಾ 2002 ನಲ್ಲಿ ನಾವು ಈಗಾಗಲೇ ಈ ಒಬ್ಬ ಎಲೆಕ್ಟರ್ ಅವರನ್ನು ಪ್ರಾಜಿನಿ ಮೂಲಕ ಮ್ಯಾಪ್ ಮಾಡಿದ್ದೇವೆ. ಆ ಡೀಟೇಲ್ಸ್ ಎಲ್ಲ ಇಲ್ಲಿ PLO ಮ್ಯಾಪಿಂಗ್ ಡನ್ ಡ್ಯೂರಿಂಗ್ ಪ್ರೀ SIR ಅಂತ ಇದೆ. ಮೇಲ್ಗಡೆಯಲ್ಲಿ ನಿಮಗೆ ಇಲ್ಲಿ 3 ಟ್ಯಾಬ್ಗಳಿವೆ. BLO ಮ್ಯಾಪ್ಡ್, ಸಿಸ್ಟಮ್ ಸಜೆಸ್ಟೆಡ್, ಸರ್ಚ್ ಅಂತ. ನಾವು ಸೆಲ್ಫ್ ಅಂದರೆ ಈಗ ಎಪಿಕ್ ಮ್ಯಾಚ್ಡ್ ಮತ್ತು ನಾವು ಪ್ರಾಜಿನಿ ಮೂಲಕ ಮ್ಯಾಪಿಂಗ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಎಲೆಕ್ಟರ್ ಅವರ ಡೀಟೇಲ್ಸ್ ಎಲ್ಲ ಇಲ್ಲಿ ಎನ್ಯುಮರೇಷನ್ ಫಾರ್ಮ್ನಲ್ಲಿ BLO ಮ್ಯಾಪ್ಡ್ ಟ್ಯಾಬ್ನಲ್ಲಿನೇ ಬರುತ್ತೆ. ಸೊ ಈಗ ಈ ಒಬ್ಬ ಎಲೆಕ್ಟರ್ ಅವರು 2002 ಮತದಾರರ ಪಟ್ಟಿಯಲ್ಲಿ ಇವ್ರ ಹೆಸರು ಇರಲಿಲ್ಲ, ಬಟ್ ಇವ್ರ ತಂದೆ ಹೆಸರಿತ್ತು. ಸೊ ಇವ್ರ ತಂದೆ ಅವರಿಗೆ ನಾವು ಇವರನ್ನು ಪ್ರಾಜಿನಿ ಮಾಡಿದ್ದೇವೆ. ಸೊ ಪ್ರಾಜಿನಿ ಮಾಡಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಇಲ್ಲಿ ಇದೆ. ಸೊ ಇದರ ಡೀಟೇಲ್ಸ್ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ಕೋಬೇಕಾಗಿದ್ರೆ ಅಪ್ಡೇಟ್ ಬಟನ್ ಇದೆ, ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ವೆರಿಫೈ ಅಂಡ್ ಕಂಟಿನ್ಯೂ ಅಂತ ಇರ್ತದೆ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬಹುದು, ಈಗ ನೀವು ಈ ಒಂದು ಡೀಟೇಲ್ಸ್ ಆಫ್ ರಿಲೇಟಿವ್ ಹೂಸ್ ನೇಮ್ ಈಸ್ ಗಿವನ್ ಇನ್ ದಿ ಪ್ರೀವಿಯಸ್ ಕಾಲಮ್ ಇನ್ ದಿ ಲಾಸ್ಟ್ SIR ಅಂದ್ರೆ ಇವರನ್ನ ನಾವು ಯಾರ ಒಂದು ಸಂಬಂಧಿಕರು ಅಥವಾ ಪ್ರಾಜಿನಿ ಅಂತ ಮಾಡಿರುತ್ತೇವೆ ಆ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ಮೇಲ್ಭಾಗದಲ್ಲಿ ಬಂದಿರುತ್ತೆ. ಅಂದರೆ ಇವರ ಒಂದು ತಂದೆ ಅವರಿಗೆ ನಾವು ಪ್ರಾಜಿನಿ ಅಂತ ಮಾಡಿದ್ದೆವು. ಸೊ ಈ ಎಲೆಕ್ಟರ್ ಅವರ ಒಂದು ತಂದೆ ಹೆಸರು 2002ರಲ್ಲಿದ್ದಂತೆ ಇವರ ತಂದೆ ಹೆಸರು ಮತ್ತು ಎಪಿಕ್ ನಂಬರ್ ಮತ್ತು ಇವರ ತಂದೆಯವರ ತಂದೆ ಅಂದ್ರೆ ಇವರ ಅಜ್ಜನ ಹೆಸರಿದೆ ಮತ್ತು ರಿಲೇಶನ್ಶಿಪ್ ನೋಡಬಹುದು. ಆಮೇಲೆ ಮತಗಟ್ಟೆ ವಿವರಗಳು ಅಂದ್ರೆ ಸ್ಟೇಟ್ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನೇಮ್ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಡೀಟೇಲ್ಸ್ ಅನ್ನ ನೋಡಬಹುದು. ನೆಕ್ಸ್ಟ್, ಸೆಲೆಕ್ಟ್ ಎಲೆಕ್ಟರ್ ರಿಲೇಶನ್ಶಿಪ್ ವಿತ್ ರಿಲೇಟಿವ್ ಡೀಟೇಲ್ಸ್ ಅಂತ ಇದೆ. ಸೊ ಈಗ ನೀವು ಮ್ಯಾಪ್ ಮಾಡಿರ್ತಕ್ಕಂಥವ್ರು ಈಗ ಈ ಒಬ್ಬ ಎಲೆಕ್ಟರ್ ಅವರಿಗೆ ಯಾವ ರೀತಿ ಸಂಬಂಧಿಕರಾಗಬೇಕು, ಸೆಲೆಕ್ಟ್ ರಿಲೇಟಿವ್ ಟೈಪ್ ಇಲ್ಲಿ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇವ್ರಿಗೆ ಫಾದರ್ ಆಗ್ಬೇಕಾಗಿರೋದ್ರಿಂದ ನಾನು ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಜನರಲ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಜನರಲ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಇವರ ಡೇಟ್ ಆಫ್ ಬರ್ತ್ ಅನ್ನ ನೀವು ಎಂಟರ್ ಮಾಡಿ ಮತ್ತು ಆಧಾರ್ ನಂಬರ್, ಮೊಬೈಲ್ ನಂಬರ್ ಮತ್ತು ಇವರ ಒಂದು ಫಾದರ್ ಎಪಿಕ್ ನಂಬರ್ ಮತ್ತು ಫಾದರ್ ಎಪಿಕ್ ನಂಬರ್ ಕೇಳ್ತಾ ಇದೆ. ಆಮೇಲೆ ಫಾದರ್ ನೇಮ್ ಮತ್ತು ಮದರ್ ಎಪಿಕ್ ನಂಬರ್, ಮದರ್ ನೇಮ್ ಮತ್ತು ಸ್ಪೌಸ್ ಎಪಿಕ್ ನಂಬರ್ ಮತ್ತು ಸ್ಪೌಸ್ ನೇಮ್ ಕೇಳ್ತಾ ಇದೆ. ಸೊ ಇಲ್ಲಿ ಫಾದರ್ ಮದರ್ ನೇಮ್ ಮ್ಯಾಂಡೇಟರಿ ಫಿಲ್ ಮಾಡಬೇಕು ಮತ್ತು ಇಲ್ಲಿ ತಂದೆ ಅಥವಾ ತಾಯಿ ಅಥವಾ ಸಂಗಾತಿ ಇವರ ಮೂರಲ್ಲಿ ಒಬ್ಬರ ಒಂದು ನೀವು ಎಪಿಕ್ ನಂಬರ್ ಅನ್ನ ಕಂಪಲ್ಸರಿ ಫಿಲ್ ಮಾಡಬೇಕು. ನಂತರ ಇಲ್ಲಿ ಅಪ್ಲೋಡ್ EF ಅಂಡ್ ಫೋಟೋ, ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ಫ್ರಂಟ್ ಪೇಜು, ಬ್ಯಾಕ್ ಪೇಜು, ಅಪ್ಲೋಡ್ ಪೇಜ್ 1, ಅಪ್ಲೋಡ್ ಪೇಜ್ 2 ಡೀಟೇಲ್ಸ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ
ಆಗ ಕ್ಯಾಪ್ಚರ್ ಫೋಟೋ ಬರುತ್ತೆ. ಕ್ಯಾಪ್ಚರ್ ಫೋಟೋ ಬಟನ್ ಕ್ಲಿಕ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತೆ. EF ಫ್ರಂಟ್ ಪೇಜ್ ಫೋಟೋ ತಕ್ಕರಿ. ಮೇಲ್ಗಡೆ ಬಲಭಾಗದಲ್ಲಿ ಟಾಪ್ ಅಲ್ಲಿ ರೈಟ್ ಒಂದು ಬಟನ್ ಇರ್ತದೆ, ಕ್ಲಿಕ್ ಮಾಡಿ. ಪೇಜ್ ಟು ಫೋಟೋ ಕ್ಲಿಕ್ ಮಾಡಿ. ಓಕೆ ಕ್ಲಿಕ್ ಮಾಡಿ. ಸರಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಬಲಗಡೆ ಟಾಪ್ ಅಲ್ಲಿ ರೈಟ್ ಮಾರ್ಕ್ ಬಟನ್ ಇದೆ, ಕ್ಲಿಕ್ ಮಾಡಿ. ಪೇಜ್ ಟು ಫೋಟೋ ಅಪ್ಲೋಡ್ ಆಯ್ತು. ಇನ್ನು ಅಪ್ಲೋಡ್ ನ್ಯೂ ಫೋಟೋ ಆಫ್ ಎಲೆಕ್ಟರ್, ಅಪ್ಲೋಡ್ ಕ್ಲಿಕ್ ಫೋಟೋ ಈ ಒಂದು ಬಟನ್ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಫ್ರಮ್ ಬ್ಯಾಕ್ ಕ್ಯಾಮ್ರಾ ಕ್ಲಿಕ್ ಮಾಡಿ. ಎಲೆಕ್ಟರ್ ಅವರ ಫೋಟೋ ಮೇಲೆ ಕ್ಯಾಮ್ರಾ ಒಯ್ಯಿರಿ. ಫೋಟೋ ಫ್ರೇಮ್ ನಲ್ಲಿ ಎಲೆಕ್ಟರ್ ಅವರ ಫೋಟೋ ಪೂರ್ತಿ ಕವರ್ ಆಗೋ ತರ ಫೋಟೋ ಮೇಲೆ ಹಿಡೀರಿ. ನೋಡಬಹುದು ಎಲೆಕ್ಟರ್ ಅವರ ಫೋಟೋ ಈ ಫೋಟೋ ಜಾಗದಲ್ಲಿ ಬಂದು ಕೂಯ್ತು. ಸಬ್ಮಿಟ್ ಕ್ಲಿಕ್ ಮಾಡಿ. ನಾವು ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಫಾದರ್ ಅಥವಾ ಮದರ್ ಅಥವಾ ಸ್ಪೌಸ್ ಇವರ ಮೂರಲ್ಲಿ ಯಾರಾದ್ರೂ ಒಬ್ಬರ ಒಂದು ಎಪಿಕ್ ನಾವು ಕಂಪಲ್ಸರಿ ಕೊಡ್ಲೇಬೇಕು ಪ್ರೋಜ್ನಿ EF ಸಬ್ಮಿಟ್ ಮಾಡ್ಬೇಕಾದ್ರೆ. ಸೊ ನಾವು ಯಾರ ಒಂದು ಎಪಿಕ್ ನಂಬರ್ ಕೊಟ್ಟಿರ್ತೀವಿ ಅದನ್ನ ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಮಾಡಲು ಅದ್ರ ಏನ್ ನೀವು ಯಾರ ಒಂದು ಎಪಿಕ್ ನಂಬರ್ ಎಂಟ್ರಿ ಮಾಡಿರ್ತೀರಿ ಆ ಬಾಕ್ಸ್ ಮುಂದೆ ಒಂದು ಏನ್ ಸರ್ಚ್ ಬಟನ್ ಇರ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ವ್ಯಾಲಿಡ್ ಎಪಿಕ್ ಅಂತ ಬರ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾಗಿತ್ತು ಪ್ರಾಜಿನಿ ಮೂಲಕ ಮ್ಯಾಪ್ ಮಾಡಿರ್ತಕ್ಕಂಥ ಎಲೆಕ್ಟರ್ ಅವರ ಒಂದು EF ಅನ್ನ BLO ಆಪ್ ನಲ್ಲಿ BLO ಅವರು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.